ಸಾಧನಾ ಸಮಾವೇಶ ಆಗ್ತಾ ಇದೆ, ಬಿಜೆಪಿ ಅವರು ಟೀಕೆ ಮಾಡಿದ್ದಾರೆ. ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಅವರು ಸಾಧನಾ ಸಮಾವೇಶವನ್ನ ಮಾಡಬೇಕು ಅಂತೇಳಿ. ಹೌದಾ? ಅವರು ವಿರೋಧ ಪಕ್ಷವಾಗಿ ಅಷ್ಟು ಹೇಳದೆ ಇದ್ರೆ ಮತ್ತೆ ಅವ್ರು ವಿರೋಧ ಪಕ್ಷ ಅಂತೇಳಿ ಜನ ಮತ್ ಕೊಡ್ತಾರಲ್ಲ, ಅದಕ್ಕೋಸ್ಕರ ಅವೆಲ್ಲ ಹೇಳ್ತಾರೆ. ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂತ ಅಗತ್ಯತೆ ಇಲ್ಲ. ಕೇಳಿಸ್ಕೊಳ್ಳಿಲ್ಲ. ಚುನಾವಣಾ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ಲೇಬೇಕು. ಇದ್ದಾಗನೇ ಅದು ಪ್ರಜಾಪ್ರಭುತ್ವ. ಅವರು ವಿರೋಧ ಪಕ್ಷವಾಗಿ ಅಷ್ಟು ಕೂಡ ಟೀಕೆ ಮಾಡದೇ ಇದ್ರೆ ಅವರ ಒಂದು ಅಸ್ತಿತ್ವಕ್ಕೇನೆ ಧಕ್ಕೆ ಬರ್ತದೆ. ಅದಕ್ಕೋಸ್ಕರ ಅವರು ಆ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಪ್ರತಿಕ್ರಿಯೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಬೆಂಗಳೂರಿನಲ್ಲಿ ಜನ ಮಳೆಯಿಂದ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಬೇಕಾಗಿತ್ತಾ ಅಂತ ಕೆಲವರು ನೋಡಿ, ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಅದು ಪ್ರಕೃತಿದತ್ತವಾಗಿ ಬರ್ತಕ್ಕಂಥ ಅವಘಡಗಳು. ಅದ್ರ ಜೊತೆನಲ್ಲಿ ನಾವು ಮನುಷ್ಯರು ನಾವು ಮಾಡಿರ್ತಕ್ಕಂಥದ್ದು ಏನ್ ನಾವೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ, ನಾವೇ ಸೆಲ್ಫ್ ಇನ್ಫ್ಲಿಕ್ಟೆಡ್ ಪ್ರಾಬ್ಲಮ್ಸ್. ದೋಸ್ ಆರ್ ಆಲ್ ದಿ ಪ್ರಾಬ್ಲಮ್. ಹೇಗೆ ಸೆಲ್ಫ್ ಇನ್ಫ್ಲಿಕ್ಟೆಡ್ ಅಂದ್ರೆ, ಈಗೆಲ್ಲ ಇವಿದಾವೆ, ಯಾವುದು ನಿಮ್ಮ ಚರಂಡಿಗಳು ಎಲ್ಲ ಇದಾವೆ. ಚರಂಡಿಗಳು ಇವತ್ತೇನು ಇದಾವೆ, ಅವು ಹಿಂದೆ ಎಲ್ಲ ಮಳೆ ಬಿದ್ದಾಗ ನೀರು ಹರಿತಕ್ಕಂತ ಜಾಗಗಳು. ಇವತ್ತು ನಾವು ದುರಾಸೆಗೋಸ್ಕರ ನಾವೆಲ್ಲ ಅದನ್ನ ಕಿರಿದು ಮಾಡಿ ನೀರು ಸರಾಗವಾಗಿ ಹರಿತಕ್ಕಂಥದ್ದಕ್ಕೆ ಅಡಚಣೆಗಳು ಉಂಟಾದಾಗ ಅದರಿಂದ ಈ ರೀತಿಯ ತೊಂದರೆಗಳಾಗಿದೆ. ಇವತ್ತೆಲ್ಲ ರಾಜಕಾಲುವೆಗಳು ಎಲ್ಲಿ ನಿಮ್ಮ ಮೈಸೂರಲ್ಲೇ ತಗೊಳ್ಳಿ, ನಿಮ್ಮ ರಾಜಕಾಲುವೆಗಳನ್ನ ಎಷ್ಟು ಕಡೆ ಕಿರಿದು ಮಾಡಿದ್ದಾರೆ. ದೊಡ್ಡದಾಗಿ ನೀರು ಯಾವತ್ತೂ ಕೂಡ ಅದು ಯಾರನ್ನು ಕೇಳಲ್ಲ ಎಲ್ಲಿ ಹರಿಬೇಕು ಅಂತೇಳಿ. ಅದಕ್ಕೆ ತನ್ನದೇ ಆದಂತಹ ಮಾರ್ಗವನ್ನ ಅದು ಸೃಷ್ಟಿ ಮಾಡ್ಕೊಂಡಿದೆ. ಅದು ಇವತ್ತಿಂದಲ್ಲ ನೆನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ಆ ರೀತಿ ಬಂದಿರ್ತದೆ. ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನೆಲ್ಲ ನಾವು ಹಾಳು ಮಾಡಿ ನೀರು ಹರಿತಕ್ಕಂಥ ಜಾಗಗಳನ್ನೆಲ್ಲ ಬಂದ್ ಮಾಡಿ ಬಿಲ್ಡಿಂಗ್ ಕಟ್ಟೋದು, ಡೈವರ್ಟ್ ಮಾಡೋದು, ಮತ್ತೆ ಅದರ ಅಗಲ ಅಳತೆ ಏನಿರ್ತದೆ ಅದನ್ನ ಕಿರಿದು ಮಾಡೋದು, ಈ ರೀತಿ ಎಲ್ಲ ಮಾಡಿದಾಗ ಈ ರೀತಿಯ ಮಳೆ ಬಂದಾಗ ಅವಘಡಗಳು. ರಾಜಕಾಲುವೆ ಒತ್ತುವರಿ ತೆರವುನ್ನ ಇಂಥ ಸಂದರ್ಭದಲ್ಲಿ ಶುರು ಮಾಡ್ತಾರೆ, ಮತ್ತೆ ಸ್ಟಾಪ್ ಮಾಡ್ತಾರೆ. ಇಲ್ಲ ನೋಡಿ, ಇತ್ತೀಚೆಗೆ ನಮ್ಮ ಸರ್ಕಾರ, ಅದರಲ್ಲೂ ಕೂಡ ಬೆಂಗಳೂರಿನ ಉಸ್ತುವಾರಿ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಏನು ಬೆಂಗಳೂರಲ್ಲಿ ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ, ಅದು ಎಲ್ಲದಕ್ಕಿಂತ ಲೋ ಲೈಯಿಂಗ್ ಏರಿಯಾ. ಅದು ಬಹಳಷ್ಟು ಕಡೆಯಿಂದ ಬಿದ್ದಂತ ನೀರು ಅಲ್ಲಿಗೆ ಕನ್ವರ್ಜ್ ಆಗುತ್ತೆ. ಅಲ್ಲಿರ್ತಕ್ಕಂತ ಏನು ನೀರು ಹರಿತಕ್ಕಂತ ಜಾಗಗಳು ಏನಿದಾವೆ, ಆ ಜಾಗಗಳನ್ನೆಲ್ಲ ಕಿರಿದು ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಈಗ ಅದರಲ್ಲಿ ಬಹಳಷ್ಟು ರಾಜಕಾಲುವೆಗಳನ್ನ ಅವೆಲ್ಲವನ್ನು ಕೂಡ ಒತ್ತುವರಿ ತೆರವು ಮಾಡಿಸಿರೋ ನಿರ್ದಾಕ್ಷಿಣ್ಯವಾಗಿ. ಅದು ನಿರಂತರವಾಗಿ ನಡೆಯುತ್ತೆ. ಬರೀ ಮಳೆ ಬಂದಾಗ ಇವರು ಪ್ರಾರಂಭ ಮಾಡ್ತಾರೆ, ಆಮೇಲೆ ಇದನ್ನ ನಿಲ್ಲಿಸ್ಬಿಡ್ತಾರೆ ಅಂತಕ್ಕಂಥ ಭಾವನೆ ಅದು ಹಿಂದಿನ ಸರ್ಕಾರಗಳಿದ್ವಲ್ಲ ಆಗ ಬರಬಹುದು. ಈಗ ಮಾತ್ರ ನಿರ್ದಾಕ್ಷಿಣ್ಯವಾಗಿ ನಾವು ಜನರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅಂತ ಹೇಳಿ ಏನು DCM ಅವರು ಬೆಂಗಳೂರಿನ ಇನ್ಚಾರ್ಜ್ ಅವರೇ ಇರ್ತಕ್ಕಂಥದ್ದು, ಅವರು ನಿರಂತರವಾಗಿ ಎಲ್ಲಾ ಸ್ಥಳಗಳಿಗೂ ಭೇಟಿ ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಅನಾನುಕೂಲಗಳು ಏನೇನು ಸೃಷ್ಟಿಯಾಗಿದ್ದಾವೆ, ಮಾನವ ನಿರ್ಮಿತ ಅನಾನುಕೂಲಗಳ ಸೃಷ್ಟಿ ಏನಿದೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ನಾಡಿದ್ದಲ್ಲಿ ಇವತ್ತು ಹೊಸಪೇಟೆ ಕಾರ್ಯಕ್ರಮ ಆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟಂತ ಬೆಂಗಳೂರಿನ ಶಾಸಕರುಗಳು, ಸಚಿವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಇವರೆಲ್ಲರೂ ಕೂಡಿ ಈ ಭಾಗದ ಏನು ತೊಂದರೆಗೊಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಅದು ಒಂದು ಶಾಶ್ವತವಾದಂತಹ ತೊಂದರೆ ಇಲ್ಲದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.